ಹಲೋ ತರಬೇತಿದಾರರೇ, ಸ್ವಾಗತ. ಈ ಸೆಷನ್ನಲ್ಲಿ ನಾವು ಹೊಲಿಗೆ ಯಂತ್ರದ ಪರಿಕರಗಳನ್ನು ನಿರ್ವಹಿಸುವಾಗ ಕೈಗೊಳ್ಳಬೇಕಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳೇನು ಎಂಬುದರ ಬಗ್ಗೆ ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ವಿವಿಧ ರೀತಿಯ ಅಳತೆಯ ಉಪಕರಣಗಳು ಮತ್ತು ಮಾದರಿ ಪರಿಕರಗಳ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಹೊಲಿಗೆ ಮಾಡುವಾಗ ಸುರಕ್ಷತಾ ಮುನ್ನೆಚ್ಚರಿಕೆಗಳ ಪ್ರಾಮುಖ್ಯತೆ, ಹೊಲಿಗೆ ಉಪಕರಣಗಳನ್ನು ನಿರ್ವಹಿಸುವಾಗ ಆರೋಗ್ಯ ಮತ್ತು ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳುವ ಹಂತಗಳು ಮತ್ತು ಹೊಲಿಗೆ ಉಪಕರಣಗಳು ಮತ್ತು ಸಲಕರಣೆಗಳ ಆರೈಕೆ, ನಿರ್ವಹಣೆ ಮತ್ತು ಸಂಗ್ರಹಣೆಯನ್ನ ವಿವರಿಸಲು ಸಾಧ್ಯವಾಗುತ್ತದೆ. ನಾವು ಈಗ ವಿವಿಧ ರೀತಿಯ ಅಳತೆ ಸಾಧನಗಳತ್ತ ಒಮ್ಮೆ ಕಣ್ಣಾಡಿಸೋಣ. ಅಳತೆ ಟೇಪ್, ಹೊಂದಿಕೊಳ್ಳುವ ಫೈಬರ್ ಗ್ಲಾಸ್ ಅಥವಾ ಬಟ್ಟೆಯ ಅಳತೆ ಟೇಪ್, ದೇಹದ ಅಳತೆಗಳನ್ನು ತೆಗೆದುಕೊಳ್ಳಲು, ಪ್ಯಾಟರ್ನ್ಗಳು ಮತ್ತು ವಿನ್ಯಾಸಗಳನ್ನು ಅಳೆಯಲು ಮತ್ತು ಸಾಮಾನ್ಯ ಅಳತೆಗೆ ಸೂಕ್ತವಾಗಿದೆ. ದೀರ್ಘಕಾಲದ ಬಳಕೆಯ ನಂತರ ಬಟ್ಟೆಯ ವಿಧಗಳು ವಿಸ್ತರಿಸುತ್ತವೆ. ಇದು ಇಂಚು ಮತ್ತು ಸೆಂಟಿಮೀಟರ್ನ ಗುರುತುಗಳನ್ನು ಮಾತ್ರ ಹೊಂದಿರುತ್ತದೆ. ಇದು ಟೈಲರಿಂಗ್ಗಾಗಿ ಮೂಲಭೂತ ಬಳಕೆಯ ಬಗ್ಗೆ ವೈಜ್ಞಾನಿಕ ತಳಹದಿಯ ಜ್ಞಾನದ ಮೇಲೆ ಮಾಡಿದ ಅಳತೆಯ ರಿಬ್ಬನ್ ಆಗಿದೆ. ಅಳತೆಯ ಸ್ಟ್ಯಾಂಡ್ ಅನ್ನ ಉದ್ದವಾದ ಉಡುಪುಗಳಾದ ಓವರ್ ಕೋಟ್, ಲೇಡೀಸ್ ನೈಟಿ, ಗೌನ್ ಇತ್ಯಾದಿಗಳನ್ನು ಅಳೆಯಲು ಬಳಸಲಾಗುತ್ತದೆ. ಜೊತೆಗೆ ಪುಷ್ಟೀಕರಿಸಿದ ಉಡುಪುಗಳ ಕಂಪನವನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ. ರೂಪ ಅಥವಾ ಆಕೃತಿಯನ್ನು ಅಳೆಯಲು ಮೆಟಲ್ ಟೇಪ್ ಅನುಕೂಲಕರವಾಗಿರುತ್ತದೆ ಮತ್ತು ಹೊಂದಿಕೊಳ್ಳುತ್ತದೆ. ಇದನ್ನು ಹೊಂದಿಕೊಳ್ಳುವ ಮೆಟಲ್ನಿಂದ ಮಾಡಲಾಗಿರುತ್ತದೆ. ಈಗ ನಾವು ವಿವಿಧ ರೀತಿಯ ಡ್ರಾಫ್ಟಿಂಗ್ ಟೂಲ್ಸ್ ಅನ್ನು ನೋಡೋಣ. ಎಲ್ ಸ್ಕೇಲ್ ಅನ್ನ ಮರ ಅಥವಾ ಕಬ್ಬಿಣದಿಂದ ಮಾಡಲಾಗಿರುತ್ತದೆ. ಇದನ್ನ ಟೈ ಸ್ಕ್ವೇರ್ ಎಂದು ಕರೆಯಲಾಗುತ್ತದೆ. ಇದರ ಒಂದು ತೋಳು 12 ಇಂಚು ಉದ್ದ ಮತ್ತು ಇನ್ನೊಂದು ತೋಳು 24 ಇಂಚು ಉದ್ದವಿರುತ್ತದೆ. ಪ್ರತಿ ಇಂಚು 8 ಗುರುತುಗಳನ್ನು ಹೊಂದಿರುತ್ತದೆ. ಮರದ ಟ್ರೈ ಸ್ಕ್ವೇರ್ ಅನ್ನ ಟೈಲರಿಂಗ್ನಲ್ಲಿ ಬಳಸಲಾಗುತ್ತದೆ. ಮಾಪನಾಂಕ ಚೌಕವನ್ನ ಎಲ್ ಸ್ಕ್ವೇರ್ ಎಂದು ಸಹ ಕರೆಯಲಾಗುತ್ತದೆ. ಆದರೆ ಇಲ್ಲಿ ಇಂಚಿನ ಗುರುತನ್ನ ಒಂದು ಬದಿಯಲ್ಲಿ ನೀಡಲಾಗಿರುತ್ತದೆ ಮತ್ತು ಇನ್ನೊಂದು ಬದಿಯಲ್ಲಿ ಅರ್ಧ ಇಂಚಿನ ಗುರುತುಗಳು 4x1, 8x1, 16x1, 32x1 ಪಂಗಡದಲ್ಲಿರುತ್ತವೆ. ಹಾಗೆ 24 ಇಂಚಿನ ರೈಟ್ ಜೊತೆಗಿನ ಗುರುತುಗಳು 3x1, 6x1, 12x1, 24x1, 48x1 ಪಂಗಡದಲ್ಲಿರುತ್ತವೆ. ಈ ಗುರುತುಗಳನ್ನು ಮಾದರಿಗಳನ್ನು ರೂಪಿಸಲು ಬಳಸಲಾಗುತ್ತದೆ. ಮೆಸರಿಂಗ್ ಸ್ಟಿಕ್ ಇಂಚು ಮತ್ತು ಸೆಂಟಿಮೀಟರ್ಗಳ ಗುರುತುಗಳನ್ನು ಹೊಂದಿರುತ್ತದೆ. ಇದು ಬಟ್ಟೆಯ ಒರಟಾದ ಮೇಲ್ಮೈಯನ್ನು ಪರೀಕ್ಷಿಸಲು ಮತ್ತು ಅಂಚುಗಳನ್ನು ಗುರುತಿಸಲು ಬಳಸುವ ಹೊಂದಿಕೊಳ್ಳುವ ಸ್ಟಿಕ್ ಆಗಿದೆ. ಡ್ರೆಸ್ ಮಾರ್ಕರ್ನ ಗೇಜ್ ಒಂದು ಕಡೆ ಕಸೂತಿಯ ಅಂಚುಗಳನ್ನು ಹೊಂದಿರುತ್ತದೆ ಮತ್ತು ಇನ್ನೊಂದು ಬದಿಯು ನೇರ ಅಂಚುಗಳನ್ನು ಹೊಂದಿರುತ್ತದೆ. ಸ್ಕಲ್ಲಪ್ ಅಂಚಿನ ಭಾಗ 4x1, 1, 1, 4x1, 1, 2x1, 2 ಅಳತೆಯನ್ನು ಒಳಗೊಂಡಿರುತ್ತದೆ. ಆದರೆ ನೇರ ಅಂಚಿನಲ್ಲಿರುವ ಇನ್ನೊಂದು ಭಾಗವು 1, 2, 3, 4 ಅಳತೆಯನ್ನು ಹೊಂದಿರುತ್ತದೆ. ನೆರಿಗೆಗಳು, ಟಕ್ಗಳು ಇತ್ಯಾದಿಗಳನ್ನು ಅಳೆಯಲು ಸ್ಕಲ್ಲಪ್ ಅಂಚುಗಳನ್ನು ಬಳಸಲಾಗುತ್ತದೆ ಮತ್ತು ಬಟನ್ ರಂಧ್ರಗಳನ್ನು ಅಳೆಯಲು ನೇರ ಅಂಚುಗಳನ್ನು ಬಳಸಲಾಗುತ್ತದೆ. ಸೀಮ್ ಗೇಜ್ 6 ರೂಲರ್ ಆಗಿದ್ದು ಸ್ಲೈಡಿಂಗ್ ರಾಡ್ ಮಾರ್ಕರ್ ಅನ್ನು ಹೊಂದಿರುತ್ತದೆ. ಇದನ್ನ ಸೀಮ್ ಮಾರ್ಜಿನ್ ಉದ್ದಗಳು, ಬಟನ್ಗಳು ಮತ್ತು ಬಟನ್ ಹೋಲ್ಗಳನ್ನು ಗುರುತಿಸಲು, ಪ್ಲೇಟ್ಸ್ ಮತ್ತು ಟಕ್ಗಳಂತಹ ವಿನ್ಯಾಸದ ವಿವರಗಳನ್ನು ಗುರುತಿಸಲು ಬಳಸಲಾಗುತ್ತದೆ. ಟ್ರಾನ್ಸ್ಪರೆಂಟ್ ರೂಲರ್ ಅನ್ನ ಪ್ಲಾಸ್ಟಿಕ್ನಿಂದ ಮಾಡಲಾಗಿರುತ್ತದೆ. ಇದು ಇಂಚುಗಳು ಮತ್ತು ಸೆಂಟಿಮೀಟರ್ಗಳ ಗುರುತುಗಳನ್ನು ಹೊಂದಿರುತ್ತದೆ. ನೇರ ಅಥವಾ ಪೂರ್ವಗ್ರಹಿಕೆಯ ಲೈನ್ಗಳನ್ನು ಅಳೆಯಲು ಇದನ್ನು ಬಳಸಲಾಗುತ್ತದೆ. ಟಿ ಸ್ಕ್ವೇರ್ ಪಾರದರ್ಶಕವಾಗಿದ್ದು ಗುರುತುಗಳನ್ನು ಕಂಡುಹಿಡಿಯಲು ಸುಲಭವಾಗಿರುತ್ತದೆ. ಇದು ಇಂಚುಗಳು ಮತ್ತು ಸೆಂಟಿಮೀಟರ್ಗಳ ಗುರುತುಗಳನ್ನು ಹೊಂದಿರುತ್ತದೆ. ನೇರ ಅಂಚುಗಳ ಚೌಕವನ್ನು ಅಳೆಯಲು ಇದನ್ನು ಬಳಸಲಾಗುತ್ತದೆ. ಸೆಟ್ ಸ್ಕ್ವೇರ್ ಅನ್ನ ಸ್ಫಟಿಕ ಸ್ಪಷ್ಟ, ಛಿದ್ರ ನಿರೋಧಕ ಸಿಂಥೆಟಿಕ್ ವಸ್ತು, ಲೋಹ ಅಥವಾ ಮರದಿಂದ ಮಾಡಲಾಗಿರುತ್ತದೆ. ಅವುಗಳನ್ನು ವಿನ್ಯಾಸ ಮತ್ತು ಮಾದರಿ ವಿಭಾಗಗಳಲ್ಲಿ ಬಳಸಲಾಗುತ್ತದೆ. ಕಾರ್ಡ್ ಸ್ಕೇಲ್ ಅನ್ನ ಪೇಪರ್ ಕಾರ್ಡ್ ಬೋರ್ಡ್ನಿಂದ ಮಾಡಲಾಗಿರುತ್ತದೆ. ರೆಕಾರ್ಡ್ ನೋಟ್ ಬುಕ್ಗಳಲ್ಲಿ ಸಣ್ಣ ಮಾದರಿಯನ್ನು ರೂಪಿಸಲು ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಟೈಲರ್ಗಳ ಆರ್ಟ್ ಕರ್ವ್ ಅನ್ನ ಮರ, ಪ್ಲಾಸ್ಟಿಕ್ ಮತ್ತು ಉಕ್ಕಿನಿಂದ ಮಾಡಲಾಗಿರುತ್ತದೆ. ಇದು ಎಲ್ ಆಕಾರವನ್ನು ಹೊಂದಿರುತ್ತದೆ, ಆದರೆ ಇದರ ಇನ್ನೊಂದು ಬದಿಯು ಮುಚ್ಚಲ್ಪಟ್ಟಿರುತ್ತದೆ ಮತ್ತು ವೃತ್ತಾಕಾರವಾಗಿ ವಕ್ರವಾಗಿರುತ್ತದೆ. ಇದು ಒಂದು ಬದಿಯಲ್ಲಿ ಅರ್ಧ ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿಯಲ್ಲಿ 5x1 ಸೆಂಟಿಮೀಟರ್ ಗುರುತುಗಳನ್ನು ಹೊಂದಿರುತ್ತದೆ.
ಫ್ರೆಂಚ್ ಕರ್ವ್ ಇವುಗಳನ್ನು ಪಾರದರ್ಶಕ ಪ್ಲಾಸ್ಟಿಕ್ನಿಂದ ಮಾಡಲಾಗಿರುತ್ತದೆ. ಇದು ಟೈಲರಿಂಗ್ನಲ್ಲಿ 12 ಉಪಕರಣಗಳ ಒಂದು ಸೆಟ್ ಆಗಿದ್ದು 3 ಅಥವಾ 4 ಸೆಟ್ಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಇದು ಕುತ್ತಿಗೆ, ಆರ್ಮ್ ಹೋಲ್ನ ಆಳ, ಬದಿ ಮತ್ತು ಕೆಳಭಾಗದ ಆಕಾರಗಳನ್ನು ಬಿಡಿಸಲು ಸಹಾಯ ಮಾಡುತ್ತದೆ. ಹೊಂದಿಕೊಳ್ಳುವ ಕರ್ವ್ ಇವುಗಳನ್ನು ಹೊಂದಿಕೊಳ್ಳುವ ರಬ್ಬರ್ನಿಂದ ತಯಾರಿಸಲಾಗುತ್ತದೆ. ಬಾಗಿದ ಮಾದರಿಯ ತುಣುಕುಗಳಿಗೆ ಹೊಂದಾಣಿಕೆಗಳ ಯಾವುದೇ ಆಕಾರಕ್ಕೆ ಬಾಗುತ್ತದೆ. ಹಿಪ್ ಕರ್ವ್ ಅಥವಾ ಕರ್ವ್ ರೂಲರ್ಸ್ ಇದನ್ನ ಮರ ಅಥವಾ ಪ್ಲಾಸ್ಟಿಕ್ನಿಂದ ಮಾಡಲಾಗಿರುತ್ತದೆ. ಇದು ಸ್ವಲ್ಪ ವೃತ್ತಾಕಾರದ ರಾಡ್ ಆಗಿದ್ದು ಅಂಗಿ, ಪ್ಯಾಂಟ್ ಮುಂತಾದ ಅಡ್ಡ ಆಕಾರವನ್ನು ರೂಪಿಸಲು ಇದನ್ನ ಬಳಸಲಾಗುತ್ತದೆ. ಉದ್ದ ರೂಲ್ ಇಂಚು ಮತ್ತು ಸೆಂಟಿಮೀಟರ್ಗಳ ಗುರುತುಗಳನ್ನು ಹೊಂದಿರುತ್ತದೆ. ನೇರ ಲೈನ್ಗಳನ್ನು ಚಿತ್ರಿಸಲು ಇದನ್ನು ಬಳಸಲಾಗುತ್ತದೆ. ಈಗ ನಾವು ಹೊಲಿಗೆ ಮಾಡುವಾಗ ಅನುಸರಿಸಬೇಕಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ನೋಡೋಣ. ಸುರಕ್ಷತೆ ಎಂಬುದು ಎಲ್ಲರಿಗೂ ಮುಖ್ಯವಾಗಿದೆ ಮತ್ತು ಸುರಕ್ಷಿತ ಕಾರ್ಯಕ್ಷೇತ್ರವನ್ನು ನಿರ್ವಹಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಸುರಕ್ಷಿತ ವಾತಾವರಣವನ್ನು ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ಸುರಕ್ಷತಾ ನಿಯಮಗಳನ್ನು ಅನ್ವೇಷಿಸಬೇಕು ಮತ್ತು ಯಾವಾಗಲೂ ಅವುಗಳನ್ನು ಅಭ್ಯಾಸ ಮಾಡಬೇಕು. ಎಲ್ಲರಿಗೂ ಭದ್ರತೆ ಮುಖ್ಯ. ಸುರಕ್ಷಿತ ಕೆಲಸದ ಸ್ಥಳವನ್ನು ಕಾಪಾಡಿಕೊಳ್ಳಲು ತರಬೇತುದಾರರು ಜವಾಬ್ದಾರರಾಗಿರುತ್ತಾರೆ. ಹೊಲಿಗೆ ಯಂತ್ರದಲ್ಲಿ ಕೆಲಸ ಮಾಡುವಾಗ ತೀವ್ರ ಕಾಳಜಿ ವಹಿಸುವ ಅಗತ್ಯವಿದೆ. ಎಲ್ಲ ತರಬೇತುದಾರರು ಈ ಕೆಳಗಿನ ಸುರಕ್ಷತಾ ಕ್ರಮಗಳನ್ನು ಕಲಿಯಬೇಕು. ನೆಲದ ಮೇಲೆ ಎಣ್ಣೆ ಚೆಲ್ಲಿದ್ರೆ ಕೆಲಸದ ಪ್ರದೇಶವನ್ನು ತಕ್ಷಣವೇ ಸ್ವಚ್ಛ ಮಾಡಬೇಕು. ಹೊಲಿಗೆ ಯಂತ್ರವನ್ನು ನಿರ್ವಹಿಸುವ ಮೊದಲು ಸೂಜಿಯ ಮೇಲೆ ದಾರವನ್ನು ಸರಿಯಾಗಿ ಥ್ರೆಡ್ ಮಾಡಲಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಸೂಜಿಗೆ ದಾರವನ್ನು ಹಾಕುವಾಗ ನಿಮ್ಮ ಪಾದಗಳನ್ನು ಪೆಡಲ್ನಿಂದ ದೂರವಿಡಿ. ಹೊಲಿಗೆ ಯಂತ್ರವು ಕಾರ್ಯನಿರ್ವಹಿಸದಿದ್ದಾಗ ಮೋಟಾರನ್ನು ಆಫ್ ಮಾಡಿ. ಹೊಲಿಗೆ ಯಂತ್ರವನ್ನು ನಿರ್ವಹಿಸುವಾಗ ಸಡಿಲವಾದ ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಿ. ಒಂದು ವೇಳೆ ನಿಮ್ಮ ಕೂದಲು ಉದ್ದವಾಗಿದ್ದರೆ ಅದನ್ನು ಸರಿಯಾಗಿ ಕಟ್ಟಬೇಕು. ಸೂಜಿಗಳು, ಕತ್ತರಿಗಳು, ಹೊಲಿಗೆ ಸೂಜಿಗಳು ಮತ್ತು ಆಂಕ್ಪಂಕ್ಚರ್ನಂತಹ ಚೂಪಾದ ಸಾಧನಗಳನ್ನು ಬಳಸುವಾಗ ಚೂಪಾದ ಭಾಗವು ಕೈಯಲ್ಲಿ ಮತ್ತು ಹಿಡಿತದ ಭಾಗವು ಖರೀದಿದಾರನ ಕೈಯಲ್ಲಿದೆಯೇ ಎಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು. ಹೊಲಿಗೆ ಯಂತ್ರವನ್ನು ಬಳಸದಿದ್ದಾಗ ತೇವಾಂಶದಿಂದ ದೂರವಿರುವ ಶುಷ್ಕ ಸ್ವಚ್ಛ ಸ್ಥಳದಲ್ಲಿ ಸುರಕ್ಷಿತವಾಗಿ ಇರಿಸಿ. ಈಗ ಹೊಲಿಗೆ ಯಂತ್ರಗಳನ್ನು ಬಳಸುವ ಕೆಲವು ಪ್ರಮುಖ ಆರೋಗ್ಯಕರ ಅಭ್ಯಾಸಗಳು ಮತ್ತು ಸುರಕ್ಷತಾ ನಿಯಮಗಳನ್ನು ನೋಡೋಣ. ಹೊಲಿಗೆ ಯಂತ್ರವು ಕಾರ್ಯನಿರ್ವಹಿಸುತ್ತಿರುವಾಗ ಸೂಜಿಯಿಂದ ನಿಮ್ಮ ಕೈಗಳನ್ನು ದೂರವಿಡಿ. ತರಬೇತಿ ಪಡೆದ ವ್ಯಕ್ತಿಗಳು ಮಾತ್ರ ಹೊಲಿಗೆ ಯಂತ್ರವನ್ನು ಬಳಸಬೇಕು. ಎಣ್ಣೆ, ಗ್ರೀಸ್ ನಿಮ್ಮ ಕಣ್ಣುಗಳು ಅಥವಾ ಚರ್ಮದೊಂದಿಗೆ ಸಂಪರ್ಕಕ್ಕೆ ಬಂದರೆ ತಕ್ಷಣವೇ ಅದರಿಂದ ಪೀಡಿತವಾದ ಭಾಗವನ್ನು ತೊಳೆಯಿರಿ ಮತ್ತು ವೈದ್ಯರನ್ನು ಸಂಪರ್ಕಿಸಿ. ಚೂಪಾದ ವಸ್ತುಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ರವಾನಿಸುವಾಗ ಮೊದಲು ಹ್ಯಾಂಡಲ್ ಅನ್ನು ಹಸ್ತಾಂತರಿಸಿ. ಹೊಲಿಗೆ ಯಂತ್ರವು ಕಾರ್ಯನಿರ್ವಹಿಸುತ್ತಿರುವಾಗ ನಿಮ್ಮ ಬೆರಳುಗಳನ್ನು ಥ್ರೆಡ್ನಲ್ಲಿ ಇರಿಸಬೇಡಿ ಅಥವಾ ಲಿವರನ್ನು ತೆಗೆದುಕೊಳ್ಳಬೇಡಿ. ಅಪಘಾತಗಳನ್ನು ತಪ್ಪಿಸಲು ಹೊಲಿಗೆ ಯಂತ್ರವನ್ನು ಚಾಲನೆಯಲ್ಲಿರುವಂತೆ ಮತ್ತು ಗಮನಿಸದೇ ಬಿಡಬೇಡಿ. ಹೊಲಿಗೆ ಯಂತ್ರದ ಕಾರ್ಯಾಚರಣೆಯ ಸಮಯದಲ್ಲಿ ನಿಮ್ಮ ತಲೆ ಕೂದಲು ಅಥವಾ ಕೈಗಳನ್ನು ಹ್ಯಾಂಡ್ ವೀಲ್, ವಿ ಬೆಲ್ಟ್, ಬಾಬಿನ್ ವಿಂಡರ್ ಅಥವಾ ಬ್ಯಾಲೆನ್ಸ್ ವೀಲ್ನ ಸಮೀಪದಲ್ಲಿ ಇರಿಸಬೇಡಿ. ಯಾವುದೇ ಸುರಕ್ಷತಾ ಗಾರ್ಡ್ಗಳನ್ನು ತೆಗೆದುಹಾಕಿ ಹೊಲಿಗೆ ಯಂತ್ರವನ್ನು ನಿರ್ವಹಿಸಬೇಡಿ. ಸೂಜಿ ಮುರಿದ್ರೆ ಹೊಲಿಗೆ ಹಾಕುವಾಗ ನಿಮ್ಮ ಮುಖವನ್ನು ತುಂಬಾ ಹತ್ತಿರ ಬಿಡಬೇಡಿ. ಹ್ಯಾಂಡಲ್ ಹೊರತುಪಡಿಸಿ ಬಿಸಿ ಕಬ್ಬಿಣವನ್ನು ಮುಟ್ಟಬೇಡಿ. ಈಗ ಹೊಲಿಗೆ ಯಂತ್ರಗಳನ್ನು ಬಳಸುವ ಪ್ರಮುಖ ಸುರಕ್ಷತಾ ನಿಯಮಗಳನ್ನು ನೋಡೋಣ. ಪಿನ್ಗಳನ್ನು ಪಿನ್ ಕುಶನ್ನಲ್ಲಿ ಇರಿಸಿ. ಎಂದಿಗೂ ಬಟ್ಟೆಯಲ್ಲಿ ಇಡಬೇಡಿ. ಬಳಸದಿದ್ದಾಗ ಕತ್ತರಿಸುವ ಸಾಧನಗಳು ಮತ್ತು ಕತ್ತರಿಗಳನ್ನು ಮುಚ್ಚಿ ಸೂಕ್ತ ಸ್ಥಾನದಲ್ಲಿ ಇರಿಸಿ. ಎಲ್ಲ ಚೂಪಾದ ಮತ್ತು ಮೊನಚಾದ ಉಪಕರಣಗಳು ಅಥವಾ ವಸ್ತುಗಳನ್ನು ಚೂಪಾದ ತುದಿಯೊಂದಿಗೆ ಕೆಳಮುಖ ಸ್ಥಾನದಲ್ಲಿ ಒಯ್ಯಿರಿ. ಹೊಲಿಗೆ ಯಂತ್ರವನ್ನು ಹೇಗೆ ಬಳಸಬೇಕೆಂದು ಕಲಿಯುವಾಗ ನಿಧಾನ ವೇಗವನ್ನು ಬಳಸಿ. ಬಳಕೆಯಲ್ಲಿ ಇಲ್ಲದಿದ್ದಾಗ ತುಕ್ಕು ತಡೆಗಟ್ಟಲು ಉಪಕರಣಗಳನ್ನು ಒಣ ಸ್ಥಳದಲ್ಲಿ ಶೇಖರಿಸಿಡಬೇಕು. ಯಾವಾಗಲೂ ಉಪಕರಣಗಳನ್ನು ಲಾಕ್ ಮಾಡಿ ಮತ್ತು ಅವುಗಳನ್ನು ಮಕ್ಕಳ ಕೈಗೆ ಸಿಗದಂತೆ ಇರಿಸಿ. ಯಾವುದೇ ಉತ್ಪನ್ನ ಅಥವಾ ಹಾನಿಯನ್ನು ತೋರುವ ಭಾಗವನ್ನು ಬಳಸುವ ಮೊದಲು ಅದು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದರ ಉದ್ದೇಶಿತ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ನಿರ್ಧರಿಸಲು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಮಕ್ಕಳನ್ನು ಯಂತ್ರದಲ್ಲಿ ಕೆಲಸ ಮಾಡಲು ಬಿಡಬಾರದು. ಯಂತ್ರಗಳು ಮತ್ತು ಉಪಕರಣಗಳನ್ನು ನಿರ್ವಹಿಸಲು ಮಕ್ಕಳನ್ನು ಬಿಡಬೇಡಿ. ಸಡಿಲವಾದ ಬಟ್ಟೆ ಅಥವಾ ಆಭರಣಗಳನ್ನು ಧರಿಸಬೇಡಿ, ಯಾಕಂದರೆ ಅವುಗಳು ಯಂತ್ರ ಚಲಿಸುವ ಭಾಗಗಳಲ್ಲಿ ಸಿಕ್ಕಿ ಬೀಳುತ್ತವೆ. ಎಲ್ಲಾ ಸಮಯದಲ್ಲೂ ಸರಿಯಾದ ಹೆಜ್ಜೆ ಇಡಿ ಮತ್ತು ಸಮತೋಲನವನ್ನು ಕಾಪಾಡಿ. ಚಾಲನೆಯಲ್ಲಿರುವ ಯಂತ್ರಗಳ ಮೇಲೆ ಅಥವಾ ಅಡ್ಡಲಾಗಿ ತಲುಪಬೇಡಿ. ನೀವು ಏನು ಮಾಡುತ್ತಿದ್ದೀರಿ ಎಂಬುದನ್ನು ವೀಕ್ಷಿಸಿ. ಹಾಗೆ ನೀವು ದಣದಿರುವಾಗ ಕಾರ್ಯನಿರ್ವಹಿಸಬೇಡಿ.
ಈಗ ನಿಮ್ಮ ಹೊಲಿಗೆ ಉಪಕರಣವು ಅತ್ಯುತ್ತಮವಾಗಿ ಉಳಿಯುತ್ತದೆ ಮತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಕಾಳಜಿ, ನಿರ್ವಹಣೆ ಮತ್ತು ಶೇಖರಣಾ ಸಲಹೆಗಳನ್ನು ಅನ್ವೇಷಿಸೋಣ. ನಿಮ್ಮ ಸುರಕ್ಷತೆಗಾಗಿ ಸೇವೆ ಮತ್ತು ನಿರ್ವಹಣೆಯನ್ನ ಅರ್ಹ ತಂತ್ರಜ್ಞರು ರೆಗ್ಯುಲರ್ ಆಗಿ ನಿರ್ವಹಿಸಬೇಕು. ಯಂತ್ರಗಳ ಹಾನಿಯನ್ನ ತಪ್ಪಿಸಲು ಬ್ರ್ಯಾಂಡ್ ಅಥವಾ ಶಿಫಾರಸು ಮಾಡಿದ ಯಂತ್ರದ ಭಾಗಗಳನ್ನು ಮಾತ್ರ ಬಳಸಿ. ಉತ್ತಮ ಮತ್ತು ಸುರಕ್ಷಿತ ಕಾರ್ಯಕ್ಷಮತೆಗಾಗಿ ಸೂಜಿಗಳನ್ನು ಚೂಪಾಗಿರುವಂತೆ ನೋಡಿಕೊಳ್ಳಿ ಮತ್ತು ಉಪಕರಣಗಳನ್ನು ಸ್ವಚ್ಛವಾಗಿಡಿ. ಸ್ವಚ್ಛವಾದ ಒದ್ದೆಯಾದ ಬಟ್ಟೆಯಿಂದ ಯಂತ್ರವನ್ನು ಸ್ವಚ್ಛಗೊಳಿಸಿ. ದ್ರಾವಕಗಳು ಅಥವಾ ಥಿನ್ನರ್ಗಳನ್ನು ಬಳಸಬೇಡಿ. ಬಳಕೆಯಲ್ಲಿ ಇಲ್ಲದಿದ್ದಾಗ ಯಂತ್ರವನ್ನು ಮುಚ್ಚಿ. ಹಾಗೆಯೇ ಯಂತ್ರವನ್ನು ಸ್ವಚ್ಛ ಮತ್ತು ಒಣಗಿದ ಸ್ಥಳದಲ್ಲಿ ಶೇಖರಿಸಿ ಇಡಿ. ಪ್ರತಿ ತರಗತಿಯ ಕೊನೆಯಲ್ಲಿ ಅಥವಾ ನಿಮ್ಮ ಕೆಲಸ ಮುಗಿದ ಬಳಿಕ ಸ್ವಚ್ಛಗೊಳಿಸಿ. ನೆಲವನ್ನು ಗುಡಿಸುವುದು, ಲಿಂಟ್, ಥ್ರೆಡ್ ಕ್ಲಿಪ್ಪಿಂಗ್ಗಳು ಮತ್ತು ಫೈಬರ್ಗಳನ್ನು ತೆಗೆದುಕೊಳ್ಳಲು ಕೆಲಸದ ಮೇಲ್ಮೈಯನ್ನು ಒರೆಸಿ. ಯಂತ್ರವನ್ನು ಸರ್ವಿಸ್ ಮಾಡುವಾಗ ಒಂದೇ ರೀತಿಯ ಬದಲಿ ಭಾಗಗಳನ್ನು ಮಾತ್ರ ಬಳಸಿ. ಯಾವುದೇ ಇತರ ಭಾಗಗಳ ಬಳಕೆಯು ನಿಮ್ಮ ಯಂತ್ರದ ವಾರಂಟಿಯನ್ನು ರದ್ದುಗೊಳಿಸುತ್ತದೆ. ಕೀಟಗಳಿಂದ ಬಟ್ಟೆಗೆ ಹಾನಿಯಾಗದಂತೆ ತಡೆಯಲು ಬಟ್ಟೆಯ ಬೀರುಗಳಲ್ಲಿ ನಾಪ್ಕಿನ್ ಚೆಂಡುಗಳನ್ನು ಬಳಸಿ. ಪ್ಯಾಟರ್ನ್ ವರ್ಕ್ಗಳಿಗಾಗಿ ಬಳಸುವ ಪಿನ್ಗಳನ್ನು ಯಾವಾಗಲೂ ಪೆನ್ ಕುಷನ್ನಲ್ಲಿ ಇರಿಸಿ. ಸ್ಕ್ರೂ ಡ್ರೈವರ್ಗಳು ಮತ್ತು ಆಯಿಲ್ ಕ್ಯಾನ್ನಂತಹ ಅಗತ್ಯ ಉಪಕರಣಗಳನ್ನು ಯಂತ್ರದ ಟೂಲ್ ಬಾಕ್ಸ್ನಲ್ಲಿ ಸಂಗ್ರಹಿಸಿ. ಎಲ್ಲ ಹೊಲಿಗೆ ದಾರಗಳನ್ನು ಥ್ರೆಡ್ ಬಾಕ್ಸ್ನಲ್ಲಿ ಇರಿಸಿ. ಹೊಲಿಗೆಗೆ ಬಳಸಲಾಗುವ ಎಲ್ಲ ರೀತಿಯ ಮತ್ತು ಗಾತ್ರದ ಸೂಜಿಗಳನ್ನು ಒಂದು ಸೂಜಿ ಬಾಕ್ಸ್ ಸೆಟ್ನಲ್ಲಿಟ್ಟು ಜೋಪಾನ ಮಾಡಿ. ಕತ್ತರಿಸುವ ಉಪಕರಣ, ಕತ್ತರಿ ಮತ್ತು ಟ್ರಿಮ್ಮರ್ಗಳಂತಹ ಎಲ್ಲ ಚೂಪಾದ ಸಾಧನಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಮತ್ತು ನಿಮ್ಮ ಕೈಗೆ ಸಿಗುವಂತೆ ಇರಿಸಿ. ಯಂತ್ರ ಅಥವಾ ಅದರ ಉಪಕರಣಗಳನ್ನು ಹೇಗೆ ಬೇಕೋ ಹಾಗೆ ಕಠೋರವಾಗಿ ನಿರ್ವಹಿಸಬೇಡಿ. ಹೆಚ್ಚಿನ ಸಮಯದವರೆಗೆ ನಿರಂತರವಾಗಿ ಸೂರ್ಯನ ಬೆಳಕಿನಲ್ಲಿ ಬಟ್ಟೆಗಳನ್ನು ಒಣಗಿಸಬೇಡಿ, ಯಾಕಂದರೆ ಇದು ಶೀಘ್ರದಲ್ಲೇ ಬಟ್ಟೆಯನ್ನು ಹಾನಿಗೊಳಿಸುತ್ತದೆ. ಈಗ ಹೊಲಿಗೆಗಾಗಿ ಬೇಕಾಗುವ ಪ್ರಮುಖ ಉಪಕರಣಗಳು ಮತ್ತು ಸಲಕರಣೆಗಳ ನಿರ್ವಹಣೆಯನ್ನು ನೋಡೋಣ ಮತ್ತು ಅವುಗಳನ್ನು ಸರಿಯಾಗಿ ಬಳಸುವುದು ಮತ್ತು ಕಾಳಜಿ ವಹಿಸುವುದು ಹೇಗೆ ಎಂದು ತಿಳಿಯೋಣ. ಸೂಜಿಗಳು. ಸೂಕ್ತವಾದ ಕೈ ಹೊಲಿಗೆಗಳಿಗೆ ಸೂಕ್ತವಾದ ಸೂಜಿಯನ್ನು ಬಳಸಿ. ಯಂತ್ರದ ಸೂಜಿಯನ್ನು ಸರಿಪಡಿಸಿ. ಸೂಜಿ ಪಟ್ಟಿಯ ಸಮತಟ್ಟಾದ ಬದಿಯಲ್ಲಿ ಚಪ್ಪಟೆ ಅಥವಾ ಫ್ಲಾಟ್ ಸೂಜಿ, ಚೂಪಾದ ಸೂಜಿಗಳನ್ನು ಮಾತ್ರ ಬಳಸಿ. ದಾರ. ಕೈ ಹೊಲಿಗೆಗಳಿಗೆ ತುಂಬಾ ಉದ್ದವಾದ ದಾರಗಳನ್ನು ಥ್ರೆಡ್ ಮಾಡಬೇಡಿ. ಹಳೆಯ ಅಥವಾ ಒದ್ದೆಯಾದ ದಾರಗಳನ್ನು ಬಳಸಬೇಡಿ. ಹೊಲಿಯುವಾಗ ದಾರದ ಮುಕ್ತ ಹರಿವನ್ನು ಖಚಿತಪಡಿಸಿಕೊಳ್ಳಲು ಥ್ರೆಡ್ ಸ್ಪೂಲನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿ. ಕತ್ತರಿ. ಕಾಗದದ ಮಾದರಿಯನ್ನು ಕತ್ತರಿಸಲು ಕತ್ತರಿ ಬಳಸಿ. ಅವುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ದಾರಗಳನ್ನು ಟ್ರಿಮ್ ಮಾಡಿ ಮತ್ತು ಕತ್ತರಿಸುವ ಮೊದಲು ಕತ್ತರಿ ಬಳಸಿ. ಸೀಮ್ ಅನುಮತಿಗಳಂತಹ ಹಗುರ ಬಟ್ಟೆಗಳನ್ನು ಕತ್ತರಿಸಿ. ಕತ್ತರಿಗಳು. ಕತ್ತರಿಗಳನ್ನು ಚಿಕ್ಕ ಉಂಗುರದಲ್ಲಿ ಹೆಬ್ಬೆರಳಿನಿಂದ ಹಿಡಿದುಕೊಳ್ಳಿ ಮತ್ತು ಇತರ ಬೆರಳುಗಳನ್ನು 2ರಿಂದ 4 ಪದರಗಳ ಬಟ್ಟೆಯನ್ನು ಕತ್ತರಿಸಲು ಬಳಸಲಾಗುತ್ತದೆ. ಕತ್ತರಿಸುವಾಗ ಮಾದರಿಯ ಲೈನ್ಗಳನ್ನು ಅನುಸರಿಸಿ ಮತ್ತು ಚೂಪಾದ ಕತ್ತರಿಗಳನ್ನು ಮಾತ್ರ ಬಳಸಿ. ಸೀಮೆ ಸುಣ್ಣ. ಬಟ್ಟೆಯ ಬಣ್ಣಕ್ಕೆ ಸರಿಹೊಂದುವಂತೆ ಗುರುತು ಹಾಕುವ ಸೀಮೆ ಸುಣ್ಣವನ್ನು ಬಳಸಿ. ಯಾವಾಗಲೂ ಬಟ್ಟೆಯ ಒಳಭಾಗದಲ್ಲಿ ಸೀಮೆ ಸುಣ್ಣವನ್ನು ಬಳಸಿ ಗುರುತು ಮಾಡಿ. ಥಿಂಬಲ್. ಕೈ ಹೊಲಿಗೆಯ ಕೆಲಸ ಮಾಡುವಾಗ ಥಿಂಬಲ್ ಧರಿಸಿ. ನಿಮ್ಮ ಬೆರಳುಗಳಿಗೆ ಸೂಕ್ತವಾದ ಗಾತ್ರದ ಥಿಂಬಲ್ ಬಳಸಿ. ಅಳತೆ ಟೇಪ್. ಸೆಂಟಿಮೀಟರ್ಗಳು ಅಥವಾ ಇಂಚುಗಳಂತಹ ಯಾವುದೇ ಅಳತೆಯ ಘಟಕವನ್ನು ಯಾವಾಗಲೂ ಅನುಸರಿಸಿ. ಅಳತೆ ಮಾಡುವಾಗ ಟೇಪ್ನ ಶೂನ್ಯ ಬಿಂದುವನ್ನು ನಿಖರವಾಗಿ ಮಾಪನದ ಹಂತದಲ್ಲಿ ಇರಿಸಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಸೀಮ್ ರಿಪ್ಪರ್. ಸೀಮ್ ರಿಪ್ಪರ್ ಅನ್ನು ಯಾವುದೇ ಉದ್ದೇಶಕ್ಕಾಗಿ ಬಳಸಬೇಡಿ. ಉಡುಪನ್ನು ಹೊಲಿಯುವ ಅನಗತ್ಯ ಸಣ್ಣ ದಾರಗಳನ್ನು ಟ್ರಿಮ್ ಮಾಡಲು ಅವುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ಹೋಲ್ ಮೇಕರ್. ಹೈಲೈಟ್ ಹೊಲಿಗೆಗಳನ್ನು ಮಾಡಲು ರಂಧ್ರಗಳನ್ನು ಚುಚ್ಚಲು ಹೋಲ್ ಮೇಕರ್ಸ್ ಬಳಸಿ. ಯಾವುದೇ ಗಟ್ಟಿಯಾದ ಲೋಹದಲ್ಲಿ ರಂಧ್ರಗಳನ್ನು ಮಾಡಲು ಇದನ್ನು ಬಳಸಬೇಡಿ, ಯಾಕಂದರೆ ಅದರ ಚೂಪಾದ ಅಂಚುಗಳು ಮುಂಡಾಗಬಹುದು. ನಾವೀಗ ಹೊಲಿಗೆ ಯಂತ್ರದ ಪರಿಕರಗಳನ್ನು ನಿರ್ವಹಿಸುವಾಗ ಕೈಗೊಳ್ಳಬೇಕಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳೇನು ಎಂಬುದರ ಬಗ್ಗೆ ಕಲಿಯುವ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ವಿವಿಧ ರೀತಿಯ ಅಳತೆಯ ಉಪಕರಣಗಳು ಮತ್ತು ಮಾದರಿ ಪರಿಕರಗಳ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಹೊಲಿಗೆ ಮಾಡುವಾಗ ಸುರಕ್ಷತಾ ಮುನ್ನೆಚ್ಚರಿಕೆಗಳ ಪ್ರಾಮುಖ್ಯತೆ, ಹೊಲಿಗೆ ಉಪಕರಣಗಳನ್ನು ನಿರ್ವಹಿಸುವಾಗ ಆರೋಗ್ಯ ಮತ್ತು ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳುವ ಹಂತಗಳು ಮತ್ತು ಹೊಲಿಗೆ ಉಪಕರಣಗಳು ಮತ್ತು ಸಲಕರಣೆಗಳ ಆರೈಕೆ, ನಿರ್ವಹಣೆ ಮತ್ತು ಸಂಗ್ರಹಣೆಯನ್ನ ವಿವರಿಸಲು ಸಾಧ್ಯವಾಗುತ್ತದೆ.